ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ.
ವಿನಂತಿಯಾಗಿ ಕೇಳ್ಕೊಳ್ತಾರೆ. ನಮ್ಮೂರಿನ ಎಲ್ಲ ಗೌರವಗಳನ್ನು ಕಲಿಯುವಂಥದ್ದು ಅದಕ್ಕೆ ಎಲ್ಲ ಗಣ್ಯಮಾನ್ಯಗಳಿಗೆ ಈಗ ನಾಳೆ ಅಕೌಂಟ್ ಮುಖಾಂತರವಾಗಿ ಸ್ವಾಗತ ಮಾಡ್ತಿದ್ದಾರೆ. ಈಗ ನಾವು ಈ ಸಭೆಯನ್ನು ಚಿಂತನೆಯನ್ನು ಮಾಡಬೇಕು. ಎಲ್ಲ ಗೌರವಗಳನ್ನು ಕಲಿಯುವಂಥದ್ದು ಅದಕ್ಕೆ ಎಲ್ಲ ಗಣ್ಯಮಾನ್ಯಗಳಿಗೆ ಈಗ ನಾಳೆ ಅಕೌಂಟ್ ಮುಖಾಂತರವಾಗಿ ಸ್ವಾಗತ ಮಾಡ್ತಿದ್ದಾರೆ. ಈಗ ನಾವು ಈ ಸಭೆಯನ್ನು ಚಿಂತನೆಯನ್ನು ಮಾಡಬೇಕು. ಹಾಸನಿಗೆ ಪರಮ ಪೂಜ್ಯರಾಗಿರುವಂತಹ ವೀರಬಸವದೇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನವನ್ನು ಏರ್ಪಡಿಸಲಿದ್ದಾರೆ. ಪರಮ ಪೂಜ್ಯ ಶ್ರೀಮಂತರ ಶಿವಮೂರ್ತಿ ಮಹಾಸ್ವಾಮಿಗಳು ದೇವಸ್ಥಾನದ ಅಭಿಷೇಕ. ಜಯ ಮಂಗಲಂ ಜಯ ನಮಃ ಅಮರಾವತಿಯಲ್ಲಿ 10ನೇ ತಾರೀಕಿನಿಂದ ಪೂಜ್ಯರಾದಂಥ ಶ್ರೀ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ 155ನೇ ಒಂದು ಜಯಂತ್ಯುತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಗಡ್ಡಿ ಉಡುಂಕಲ್ ಗ್ರಾಮಕ್ಕೆ ಸುಮಾರು 30 ಜನ ಪೂಜ್ಯರು ದಯಮಾಡಿಸೋದ್ರ ಮುಖಾಂತರ 158ನೇ ಕುಮಾರಸ್ವಾಮಿ ಮಹಾಸ್ವಾಮಿಗಳ ಒಂದು ಜಯಂತಿಯ ಪ್ರಯುಕ್ತವಾಗಿ ಅವರ ಚರಿತ್ರೆಯನ್ನು ತಿಳಿಸುವಂಥ ಕಾರ್ಯವನ್ನು ಪ್ರತಿಯೊಂದು ಗ್ರಾಮಗಳಿಗೆ ಆಗಮಿಸ್ತಾ ಇದ್ದಾರೆ. ಅದರಂತೆ ಇವತ್ತು ಗಡ್ಡಿ ಮತ್ತು ಉಡುಂಕಲ್ ಗ್ರಾಮಕ್ಕೆ ಆಗಮಿಸಿ ಪೂಜ್ಯರಾದಂಥ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಗಳ ಒಂದು ಚರಿತ್ರೆಯನ್ನು ಅವರು ಮಾಡಿದಂಥ ಕಾರ್ಯದ ಬಗ್ಗೆ, ಸಮಾಜದ ಒಂದು ತಿಳುವಳಿಕೆ ಬಗ್ಗೆ, ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿದಂಥ ಪೂಜ್ಯರಾದಂಥ ಹಾನಗಲ್ಲ ಕುಮಾರಸ್ವಾಮಿಗಳ ಚರಿತ್ರೆಯನ್ನು ಎಲ್ಲರಿಗೂ ತಿಳಿಸ್ಬೇಕನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಗ್ರಾಮಕ್ಕೆ ಪಾದಯಾತ್ರೆ ಮುಖಾಂತರ ಸದ್ಭಾವನಾ ಯಾತ್ರೆ ಈಗ ಬರ್ತಾ ಇದೆ. ಆದ ಕಾರಣ ಸಾಯಂಕಾಲ ಸಹಿತ ಬೆಳಗ್ಗೆ ನಗರದಲ್ಲಿ, ಮಧ್ಯಾಹ್ನ ಗ್ರಾಮೀಣ ಭಾಗದಲ್ಲಿ, ಸಾಯಂಕಾಲ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ಚನ್ನಬಸವ ಸ್ವಾಮಿಯ ಮಠದಲ್ಲಿ ಪ್ರವಚನ ಸಹಿತ ಇರ್ತದೆ. ಆದ ಕಾರಣ ಎಲ್ಲರೂ ಗಡ್ಡಿ ಮತ್ತು ಉಡುಂಕಲ್ ಗ್ರಾಮದ ಎಲ್ಲ ಹಿರಿಯರು ಸಹಿತ ಆಗಮಿಸೋದ್ರ ಮುಖಾಂತರ ಶ್ರೀ ಪೂಜ್ಯರಾದಂಥ ಹಾನಗಲ್ ಕುಮಾರಸ್ವಾಮಿಗಳ ಅವರ ಒಂದು ಆದರ್ಶವನ್ನು, ತತ್ವ ಸಿದ್ಧಾಂತಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಮುಖಾಂತರ ಸಮಾಜವನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಗಡ್ಡಿ ಗ್ರಾಮದ ಎಲ್ಲ ಹಿರಿಯರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಗಡ್ಡಿ ಗ್ರಾಮದ ಹಾನಗಲ್ಲು ಕುಮಾರೇಶ್ವರ 158ನೇ ಜಯಂತ್ಯೋತ್ಸವವನ್ನು ನಮ್ಮ ಗಡ್ಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣದಿಂದ ಶರಣರು 30ರಿಂದ 40 ನಮ್ಮ ಊರನ್ನು ಇವತ್ತು ಅಭಿವೃದ್ಧಿ ಆಮೇಲೆ ದುರ್ಚಟಗಳು ಇವೆಲ್ಲದಿಂದ ಭಾಳ ಯುವಕರು ಕೆಡ್ತಾರಂತೇಳಿ ಈಗ ನಮ್ಮೂರಿಗೆ ಆಗಮಿಸಲಿದ್ದಾರೆ. ಕೇವಲ ಇನ್ನು 5 ನಿಮಿಷದಲ್ಲಿ ಈ ಶರಣರು ಬರ್ತಾರೆ. ನಮ್ಮ 158ನೇ ಜಯಂತಿಯನ್ನು ನಮ್ಮ ಗಡ್ಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ ಎಂದು ನಮ್ಮ ಊರಿನ ಹಿರಿಯರು, ಗುರು ಹಿರಿಯರು ಎಲ್ಲರ ಸಮಕ್ಷಮದಲ್ಲಿ ನನ್ನ 2 ಮಾತನ್ನು ತಿಳಿಸುತ್ತೇನೆ. ಸದ್ಭಾವನೆ ಯಾತ್ರೆಯನ್ನು ಇದೇ ಗ್ರಾಮಕ್ಕೆ ಹೊರಗುರು ಚಾರಮೂರ್ತಿ ನಾಡಿನ ಹೊರಗುರು ಈ ಗ್ರಾಮಕ್ಕೆ ಆಗಮಿಸಲಿದ್ದು ಸದ್ಭಾವನೆ ಯಾತ್ರೆಗೆ ಪಾಲ್ಗೊಂಡು ಗ್ರಾಮಕ್ಕೆ ಒಂದು ಸುಭಿಕ್ಷವಾದ ಒಳ್ಳೆಯ ನಡೆನುಡಿಗಳನ್ನು ಯುವಕರ ಪ್ರೇರಣೆಗೆ ಈ ಒಂದು ನಾಡಿನ ಹೊರಗುರು ಚರಮೂರ್ತಿಗಳು ಆಗಮಿಸಲಿದ್ದಾರೆ. ಆದ ಕಾರಣ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿ
ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರನ್ನ ಸ್ವಾಗತಿಸೋಣ ಅನ್ನುವಂಥದ್ದು. ಇದೀಗ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಪ್ರಾರ್ಥನೆಯೊಂದಿಗೆ ಕೊಡುವುದೇ ಋತ ಭಕ್ತ ಭವವಾದಯ ಋತ ಭಕ್ತ ಭವವಾದಯ ಪರತರ ಗುರುವರ ಲಯ ಮಾಡುತ್ತಲೀ ಪರತರ ಗುರುವರ ಶಾಂತಿ ಸುಖವ ಕೊಡುಬೇಗನೆ ಮಂದ ತಾಮಸವ ಕೊಂದನಿಂದ ನಾನು ಮಂದ ತಾಮಸವ ಕೊಂದನಿಂದ ನಾನು ಕುಂದುವರೆಯುತ್ತ ಲಿಂಗಾಯತ ಧರ್ಮ ಅಂತೇಳಿ ನಾವು ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ಇಷ್ಟೊಂದು ಸ್ವಾಮೀಜಿಗಳು ಬಂದಿದ್ದಾರೆ. ಇಲ್ಲಿ ಬರೋದಕ್ಕೆ ಕಾರಣ ಅಂತಂದ್ರೆ ಆನಗಲ್ ಕುಮಾರಸ್ವಾಮೀಜಿಯವರು ಶಿವಮಂದಿರವನ್ನು ಕಟ್ಟುತ್ತಾರೆ, ಶಿವಮಂದಿರವನ್ನು ಸ್ಥಾಪನೆ ಮಾಡ್ತಾರೆ, ಪಂಚಾಕ್ಷರಿ ಗವಾಯಿಗಳನ್ನು ಕೊಡ್ತಾರೆ, ಪುಟ್ಟರಾಜಿ ಗವಾಯಿಗಳನ್ನು ಕೊಡ್ತಾರೆ, ಸಂಗೀತ ಲೋಕಕ್ಕೆ ಸಾಮ್ರಾಜ್ಯವನ್ನು ಕೊಡ್ತಾರೆ, ಅನಾಥರಿಗೆ ಕಣ್ಣನ್ನು ಕೊಡ್ತಾರೆ. ಎಲ್ಲೆಲ್ಲೋ ಬಿದ್ದಂತ ಎಲ್ಲೆಲ್ಲೋ ಇದ್ದು ನಾವು ಭಿಕ್ಷೆ ಬೇಡದ ಬೇಡ, ಭಿಕ್ಷಕರಾಗಿ ಸಮಾಜವನ್ನು ಉದ್ಧಾರ ಮಾಡಬೇಡ, ಸಮಾಜಕ್ಕೆ ನಾವು ಏನಾದ್ರೂ ಕೊಡಬೇಕಾಗಿತ್ತು ಅಂತಂದ್ರೆ ಸಂಗೀತದ ಮೂಲಕವಾಗಿ ಕೊಡ್ಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ನೋಡಿ, ನೀವೆಲ್ಲರೂ ವಿಚಾರ ಮಾಡಬಹುದು. ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಸ್ವಾಮೀಜಿಯವರು ನಾವೆಲ್ಲರೂ ಇಲ್ಲಿ ರುದ್ರಾಕ್ಷಿಯನ್ನು ಕೊಡ್ತಾರೆ, ಆಮೇಲೆ ನಾವೆಲ್ಲರೂ ರುದ್ರಾಕ್ಷಿಯನ್ನು ಹಾಕ್ಯಂತೇವೆ, ಕೊರಳಲ್ಲಿ ಭಸ್ಮ ರುದ್ರಾಕ್ಷಿಯನ್ನು ಹಾಕ್ಯಂತೇವೆ, ಹಣೆಗೆ ಭಸ್ಮವನ್ನು ಹಚ್ಕೊಂತೇವೆ. ಎಲ್ಲರೂ ತಾಯಂದಿರು ಚೆನ್ನಾಗಿ ಕುತ್ಕೊಂಡಿದ್ದಾರೆ, ಎಲ್ಲರೂ ಹಣೆ ಮೇಲೆ ಕುಂಕುಮವನ್ನು ಹಚ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ಅಂತಂದ್ರೆ ಹಾನಗಲ್ ಕುಮಾರಸ್ವಾಮೀಜಿಯವರು. ಯಾಕೆ ಹಾನಗಲ್ ಕುಮಾರಸ್ವಾಮೀಜಿಯವರು ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು ನಮಗೆ ವಚನವನ್ನು ಬರೆದುಕೊಟ್ಟ. ಸಮಾಜ ಹೆಂಗಿರಬೇಕು, ಸಂಸ್ಕಾರ ಹೆಂಗಿರಬೇಕು, ಆಚಾರ ಹೆಂಗಿರಬೇಕು, ನಡೆ ನುಡಿಗಳು ಹೆಂಗಿರ್ಬೇಕಂತೇಳಿ ಹೇಳ್ಕೊಡ್ತಾರ. ಆದ್ರೆ ಬಸವಣ್ಣವ್ರು ನಮ್ಗೆ ಹೇಳಿಕೊಟ್ಟು ಹೋಗ್ತಾರ. ಅದನ್ನ ನಮ್ಗೆ ಕುಮಾರಸ್ವಾಮೀಜಿಯವರು ಅದನ್ನ ಪಾಲನೆ ಮಾಡ್ಬೇಕಂತೇಳಿ ತೋರಿಸ್ಕೊಟ್ಟಿರ್ತಾರೆ ಹಾನಗಲ್ ಕುಮಾರಸ್ವಾಮೀಜಿಯವರು. ಪುಟ್ಟಯ್ಯಜ್ಜರಿಗೆ ಸಂಗೀತ ಲೋಕವನ್ನ ಸ್ಥಾಪನೆ ಮಾಡಿಕೊಡ್ತಾರೆ. ಪುಟ್ಟಯ್ಯಜ್ಜರ್ ಒಂದು ಸಲ ಅಜ್ಜರಿಗೆ ಒಂದು ವಿಚಾರ ಬರುತ್ತೆ. ಏನ್ ವಿಚಾರ ಬರುತ್ತೆ ಅಂತಂದ್ರೆ, ನಾವೆಲ್ಲರೂ ಇಲ್ಲಿ ಹಿರಿಯರಾದ್ರೆ ತಾಯಂದಿರ ವಿಚಾರ ಮಾಡಬೇಕು. ನಾವೇನೇನೋ ನಮ್ಮ ಮಕ್ಕಳಿಲ್ಲ, ನಮಗ ಅದು ಇಲ್ಲ, ಬಂಗಾರ ಇಲ್ಲ, ಒಡವೆ ಇಲ್ಲ ಅಂತೇಳಿ ನಾವು ವಿಚಾರ ಮಾಡ್ತೇವೆ. ಪುಟ್ಟಯ್ಯಜ್ಜರು ಹಾನಗಲ್ ಅಜ್ಜರು ಒಂದು ಮಾತು ಕೇಳ್ತಾರೆ. ಏನಂತ ಅಂತಂದ್ರೆ, ಅಪ್ಪ ನಾನು ಮದುವೆ ಆಗಬೇಕು, ನಮಗ್ ಮದುವೆ ಆಗ್ಬೇಕಂತೇಳಿ ಆಸೆ ಆಗುತ್ತೆ ಅಂತೇಳಿ. ಮದುವೆ ಆಗ್ಬೇಕಂತೇಳಿ ಆಸೆ ಆಗುತ್ತೆ ಅಂತ ಅಂದ್ಕೊಂಡೆ ಅವಾಗ ಕುಮಾರಜ್ಜರು ಹೇಳ್ತಾರೆ, ತಡೀಪ ಪುಟ್ಟಯ್ಯ ಹೇಳ್ತೇನೆ ಅಂತ ಹೇಳ್ತಾರೆ. 1 ದಿವಸ 2 ದಿವಸ ಬಿಟ್ಟು ವಿಚಾರ ಮಾಡಿ ಹೇಳ್ತಾರೆ. ಅವಾಗ ಪುಟ್ಟಯ್ಯಜ್ಜರು ಮತ್ತೆ ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ, ಏನಂತಂದ್ರೆ ನಾನು ಮದುವೆ ಆಗ್ಬೇಕಪ್ಪ ಅಂತೇಳಿ. ಅವಾಗ ಕುಮಾರಜ್ಜರು ಒಂದೇ ಒಂದು ಮಾತು ಹೇಳ್ತಾರೆ, ನೋಡ್ರಿ ಎಲ್ಲರೂ ನಾವು ವಿಚಾರ ಮಾಡಬೇಕು. ಕುಮಾರಸ್ವಾಮಿಗಳು ಯಾಕೆ ಹಾನಗಲ್ ಕುಮಾರಸ್ವಾಮಿಗಳು ಶಿವಮಂದಿರ ಯಾಕೆ ಸ್ಥಾಪನೆ ಮಾಡಿದ್ರು, ಸ್ವಾಮೀಜಿಯವರನ್ನ ಯಾಕೆ ಕೊಟ್ಟರು ಅಂತೇಳಿ ಅಲ್ಲಿ ಪುಟ್ಟಯ್ಯಜ್ಜರು ಕೇಳಿಬಿಡ್ಲಿ ಕುಮಾರಜ್ಜರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಸಮಾಜವನ್ನ ತಿದ್ದಬೇಕು, ಸಮಾಜದ ಕಡೆ ನಡೆಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅಂತ ಪರಮ ಪೂಜ್ಯರ ಜೋಡಿಗೆ ನಮ್ಮ ಎಲ್ಲ ಚಟಗಳನ್ನು ಅರ್ಪಿಸಿ ನಾವು ಕೂಡ ಧರ್ಮ ಮಾರ್ಗವಾಗಿ ನಿಲ್ಲಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ನಿಜಕ್ಕೂ ಕೂಡ ನಮ್ಮ ಗ್ರಾಮದ ಸುದೈವ ಅಂತ ಎಲ್ಲರೂ ತಪ್ಪಾಗಲಾರದು. ಯಾಕಂದ್ರೆ ಇಷ್ಟೊಂದು ಪರಮ ಪೂಜ್ಯರು ನಮ್ಮ ಗ್ರಾಮಕ್ಕೆ ಆಗಮಿಸಿ ಆಶೀರ್ವಾದ ಮಾಡಿದ್ರು, ನಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಗಂಗಾವತಿ ಭಾಗಕ್ಕೆ ಹಾಗೂ ನಮ್ಮ ಕರ್ನಾಟಕಕ್ಕೆ ನಮ್ಮ ಪೂಜ್ಯರ ಎಲ್ಲರ ಆಶೀರ್ವಾದದಿಂದ ಸುಭಿಕ್ಷೆ ಅಂದ್ರೆ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರಿಗೂ ಕೂಡ ಒಳ್ಳೆತನ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರ ಮುಖಾಂತರವಾಗಿ ನಮ್ಮೆಲ್ಲರನ್ನ ಬರಮಾಡಿಕೊಂಡಿರುವಂತಹ ಸಮಸ್ತ ಘಟಿ ಗ್ರಾಮದ ಶರಣ ಬಾಂಧವರೇ, ತಾಯಂದಿರೇ, ಯುವಕರೇ ಮತ್ತು ಮಕ್ಕಳೇ, ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿವಿ. ಇವತ್ತು ಘಟಿ ಗ್ರಾಮದ ಇತಿಹಾಸದೊಳಗೆ ಬಹಳ ಮಂದಿ ಅಂತಂದ್ರೆ ಇವತ್ತು ವರ್ಷ ಕಾರ್ಯಕ್ರಮಗಳನ್ನು ಮಾಡ್ತಿರ್ಬೋದು. ನೀವೆಲ್ಲ ಯಾವುದೋ ಒಂದು ಜಾತ್ರೆ ಮಾಡ್ತೀರಿ, ಏನೋ ಒಂದು ಗುಡಿಗುಂಡ ಕಾರ್ಯಕ್ರಮಗಳನ್ನು ಮಾಡಕೊಂತ ಬಂದೀವಿ. ಆದರೆ ಘಟಿ ಗ್ರಾಮದ ಇತಿಹಾಸದೊಳಗೆ ನಿಮ್ಮೂರೊಳಗೆ ಯಾರು ಸ್ವಾಮಿಗಳು ಬರಬೇಕು ಅಂತಂದ್ರೆ ಅವ್ರಿಗೆ ಮೊದಲ ಹೋಗಿ ತೆಂಗಿನಕಾಯಿ ಕೊಟ್ಟು ದಿನ ಮಾಡಿ ಬರ್ಬೇಕು, ಅವರಿಗೆ ಡೇಟ್ ಬರೆಸಿ ಬರ್ಬೇಕು. ಇಂಥ ದಿವಸ ನಮ್ಮ ಊರಿಗೆ ಬರ್ಬೇಕ್ರಿ ತಾಡ್ನಾರ ಅಂತ ನೀವು ಮೊದಲ ಹೇಳಬೇಕು. ಆದ್ರೆ ನಿಮ್ಮೆಲ್ಲ ಊರಿನ ಭಕ್ತರ ಪುಣ್ಯ ಏನು ಅಂದ್ರೆ, ನೀವು ಯಾರು ಯಾವ ಸ್ವಾಮಿಗಳಿಗೆ ಭಿನ್ನ ಮಾಡಿಲ್ಲ, ಯಾರಿಗೂ ಡೇಟ್ ಬರೆಸಿಲ್ಲ, ಯಾರಿಗೂ ಫೋನ್ ಹಚ್ಚಿ ಹೇಳಿಲ್ಲ. ಇಷ್ಟೆಲ್ಲ ಹೇಳೋದೇನೆ ನಿಮ್ಮೆಲ್ಲರ ಭಕ್ತಿಗೆ
ಮೆಚ್ಚಿರುವಂಥ ಪರಮ ಪೂಜ್ಯರು ಇವತ್ತು ಕರೆದೇನೆ ನಿಮ್ಮ ಊರಿಗೆ ಬಂದ್ರೆ ಗಟ್ಟಿ ಗ್ರಾಮದ ಪುಣ್ಯ ಬಹಳ ದೊಡ್ಡದೈತಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಇವತ್ತು ಒಂದು ಮಾತನ್ನು ಹೇಳುತ್ತಾರೆ ಮೈಲಾರದ ಬಸವಲಿಂಗ ಶರಣರು, ಹಲವು ಮಾತೆಯನ್ನು ನೀನು ಅಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅನ್ನುವಂಥ ಮಾತನ್ನ ಮೈಲಾರದ ಬಸವಲಿಂಗ ಶರಣರು ಹೇಳ್ತಾರೆ. ಅಂದ್ರೆ ಯಾವ್ದಾದ್ರೂ ಒಬ್ಬ ಮಹಾತ್ಮನಾಗಿರುವಂಥವನು, ಸಂತನಾಗಿರುವಂಥವನು, ಶರಣನಾಗಿರುವಂಥವನು ಒಂದು ಹಳ್ಳಿಗೆ ಬರ್ತಾನಂದ್ರೆ, ಒಂದು ಶಹರಕ್ಕೆ ಬರ್ತಾನೆ, ಒಂದು ಗ್ರಾಮಕ್ಕೆ ಬರ್ತಾರಂದ್ರೆ ಅದು ಬರೀ ಊರಂತ ಅನ್ನಂಗಿಲ್ಲ. ಅದಕ್ಕೇನಂತ ಕರೀತಾರಂದ್ರೆ ಸುಕ್ಷೇತ್ರ ಅನ್ನುವಂಥದ್ದನ್ನ ಕರೀತಾರೆ ಅನ್ನುವಂಥದ್ದನ್ನ ಶರಣರಾಗಿರುವಂಥವ್ರು ತಮ್ಮ ತ್ರಿಕೋಟದೊಳಗೆ ಹೇಳ್ತಾರೆ. ಇವತ್ತಿಷ್ಟೆಲ್ಲ ಜನ ಪರಮ ಪೂಜ್ಯರು ನಿಮ್ಮ ಊರಿಗೆ ಯಾಕೆ ಬಂದಾರ ಅಂತಂದ್ರೆ ಒಂದೇ ಒಂದು ಕಾರಣ ಏನು ಅಂತಂದ್ರೆ, ಕಳೆದ 10ನೇ ತಾರೀಕಿನಿಂದ ಗಂಗಾವತಿ ಪಟ್ಟಣದೊಳಗೆ ಹಾನಗಲ್ಲ ಗುರುಕುಮಾರ ಮಹಾಶಿವ ಯೋಗಿಗಳವರ 158ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೆದುಕೊಂಡು ಬರಲಿದೆ. ಇವತ್ತು ಬರೀ ಗಟ್ಟಿ ಗ್ರಾಮ ಅಲ್ಲ, ಇದಾದಿಂದ ನಂತರದೊಳಗೆ ಮತ್ತೊಂದು ಗ್ರಾಮ ಇದೆ. ಹಿಂಗೆ ಸುತ್ತಮುತ್ತ ಹಳ್ಳಿಯ ಒಳಗೆ ಎಲ್ಲ ಪರಮ ಪೂಜ್ಯರು ಕೂಡ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ.